ಕನ್ನಡ ಗೇಮಿಂಗ್ ಇಸ್ ಅ ಜೋಕ್. ಇದನ್ನ ಹೇಳ ಅಂತಿಲ್ಲ, ಐತಿದೆ. ಓಕೆ. ಈಗ ರೀಸೆಂಟಾಗಿ ಒಂದು 4 ತಿಂಗಳದಿಂದ ನನ್ನ ಚಾನಲ್ ಗ್ರೋ ಆಗಂತೈತಿ. ಆ್ಯಂಡ್ ಜಿ ಟಿ ಎಫ್ ಐ ಆತ, ಬ್ಯಾಕ್ ರೂಮ್ಸ್ ಆತ, ಪ್ಯಾಲ್ವರ್ಡ್ ಆತ, ದೇರ್ ಆರ್ ಸೋ ಮೆನಿ ಗೇಮ್ಸ್ ದಟ್ ಆರ್ ರೀಚಿಂಗ್ ಪೀಪಲ್ ಆ್ಯಂಡ್ ಐಮ್ ಗೇನಿಂಗ್ ನಂಬರ್ಸ್. ಈಗ ನಾನು ರೀಸೆಂಟಾಗಿ ಮೊನ್ನೆ 450ಗೆ ಮುಟ್ಟಿದೆ. ಐ ಆಮ್ ಸೋ ಹ್ಯಾಪಿ ದಟ್ ನಾನು 450ಗೆ ಮುಟ್ಟಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಬಟ್ ಸ್ಟಿಲ್ ಕನ್ನಡ ಗೇಮಿಂಗ್ ಇಸ್ ಅ ಜೋಕ್. ಯಾಕಂದ್ರೆ ಯಾರು ಇಲ್ಲಿ ಗೇಮರ್ಸ್ ಆಗ್ಬೇಕಂತ ಬರ ಅಂತಿಲ್ಲ. ಆ್ಯಂಡ್ ಗೇಮರ್ಸ್ ಆಗಿಲ್ಲ ಇಲ್ಲಿ. ನೋಡ್ತಿರ್ಬೋದು ನೀವು, ಕಣ್ಣು ಈಗಾದ್ರೂ ಓಪನ್ ಮಾಡ್ರಿ ಗೈಸ್. ದಿಸ್ ಇಸ್ ಅ ಟೈಮ್ ವೆನ್ ನೀವು ಓಪನ್ ಯುವರ್ ಐಸ್. ಇನ್ನೂ ಮಟ ನೀವು ಮಾಡಲಿಲ್ಲ ಅಂದ್ರೆ ಈ ಗೇಮಿಂಗ್ ಇಂಡಸ್ಟ್ರಿ ಆ್ಯಂಡ್ ಕನ್ನಡ ಒಳಗೆ ಅದು ಗೇಮಿಂಗ್ ಇಂಡಸ್ಟ್ರಿ ಏನೈತಲ್ಲ, ಇದು ಗ್ರೋ ಆಗಲ್ಲ. ನೀವು ನಾವ ಗ್ರೋ ಆಗ್ಬಿಡಂಗಿಲ್ಲ ಇದನ್ನು. ಈಗಾದ್ರೂ ನಾವು ಸಪೋರ್ಟ್ ಮಾಡಬೇಕು ಒಳ್ಳೆ ಗೇಮರ್ಸ್ಗಳು. ಬಿಡ್ರಿ, ನಾನು ಗ್ರೋ ಆಗಿ ನಾನು ನಿಂತೇನೆ, ನಾ ಬ್ರ್ಯಾಂಡ್ಸ್ಗಳ್ನು ಮಾಡ್ತೀನಿ. ನಾ ಯಾವಾಗೂ ಶೋ ಆಫ್ ಮಾಡಿಲ್ಲಪ್ಪ, ನನಗೆ ಅದು ಬರ್ತಾವ ಬಿಡ್ತಾವ ಅಂತಂದು. ಯಾಕಂದ್ರೆ ಆ್ಯಸ್ ಅ ಗೇಮರ್ ಆ್ಯಂಡ್ ಯೂಟ್ಯೂಬರ್ ಮೈ ಓನ್ಲಿ ಜಾಬ್ ಏನು ಅನಿಸ್ತೈತೆ ಹೇಳ್ರಿ, ನನಗೆ ಬಂದು ಗೇಮ್ ಆಡ್ಬೇಕು. ಯಾವ ಗೇಮ್ ರಿಲೀಸ್ ಆಗೋ ಅಂತ ಅನ್ನೋದು ಗೊತ್ತಿರ್ಬೇಕು. ಅದನ್ನ ಜನರಿಗೆ ಹೆಂಗೆ ರಿಪ್ರೆಸೆಂಟ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ಅದು ಎಷ್ಟು ಕ್ರಿಯೇಟಿವ್ ವೇ ಒಳಗೆ. ಎಕ್ಸಾಂಪಲ್ ಈಗ ನಾವು ಜಿ ಟಿ ಎ 5 13 ವರ್ಷದ ಹಿಂದಿಂದ ಅದು. ಬಟ್ ಅದನ್ನ ನಾವು ಇನ್ನೂ ಮಟ್ಟ ಡೆವಲಪ್ ಮಾಡಿ, ಕಸ್ಟಮೈಸ್ ಮಾಡಿ, ರೀಡಿಸೈನ್ ಮಾಡಿ, ನಮ್ದು ಸ್ಟೋರಿಗಳನ್ನ ಹಾಕಿ ಕನ್ನಡದವ್ರಿಗೆ ರಿಪ್ರೆಸೆಂಟ್ ಮಾಡೋ ಅಂತೀವಿ. ಲಿಟ್ರಲಿ ಒಂದು ತಾಸು ಮೂವಿ ಮಾಡೋ ಅಂತೇವೆ ನಾವು. ಆ್ಯಂಡ್ ನಮ್ಗೆ ಆಲ್ಮೋಸ್ಟ್ 80K 100K ಮಟ್ಟ ವ್ಯೂಸ್ ಬರೋ ಅಂತಾವೆ. ಸಿ ಐ ಡೋಂಟ್ ನೋ, ನನಗೆ ಅವು ಇಷ್ಟ. ನನಗೆ ಸ್ಟೋರಿ ಟೆಲ್ಲಿಂಗ್ ಇಷ್ಟ, ನನಗೆ ಗೇಮ್ಸ್ ಆಡೋದು ಇಷ್ಟ, ನಂಗೆ ರೀಪ್ರೆಸೆಂಟ್ ಮಾಡೋದು ಇಷ್ಟ. ಸ್ಟಾರ್ಟಿಂಗಿಂದನೂ ನಾ ಬಿ ಜಿ ಎಮ್ ಆಟ ಆಡ್ದಾಗಿಂದನೂ ಹಂಗೆ ಇದ್ದೆ ನಾನು. ಐ ವಾಸ್ ಅ ವೆರಿ ಕಂಪೇಟಿವ್ ಗಾಯ್. ಬಟ್ ಏನಾಗ್ಬಿಡುತ್ತೆ ಹೇಳ್ರಿ, ಓವರ್ ದ ಟೈಮ್ ನಾ ಫಸ್ಟ್ ಬಿ ಜಿ ಎಮ್ ಪಾರ್ಟ್ನರ್ ಟೈಟಲ್ ತೊಗೊಂಡವ. ನಾ ಫಸ್ಟ್ ಅಫಿಷಿಯಲ್ ಟೂರ್ನಮೆಂಟ್ ಗೆದ್ದವ. 2 ಸಲ ಗೆದ್ದೆ ನಾ. 5 ಲಕ್ಷ ರೂಪಾಯಿ, ಆಲ್ಮೋಸ್ಟ್ 5 ಲಕ್ಷ ರೂಪಾಯಿ ಮಟ್ಟ ಗೆದ್ದೆ ನಾನು. ಬಟ್ ಹೆಂಗಾಗ್ಬಿಡ್ತಂದ್ರೆ ನಮ್ಮ ಕನ್ನಡದವ್ರು ಒಂದು ಸ್ವಲ್ಪ ಏನೋ ಮೋಹ ಮಾಯಗಳಿಂದ ಕಣ್ಣಿಗೆ ಮುಚ್ಕೊಂಡ್ಬಿಟ್ರೆ. ರೆಡ್ ಪ್ಯಾರಸೈಟ್ ಕಂಪೇಟೇಟಿವ್ ಗೇಮರ್ ಬ್ಯಾರವ್ರನ್ನ ನೋಡ ಅಂತ್ಬಿಟ್ರೆ ಅವ್ರು. ಅಂದ್ರೆ ನೋಡ್ಲಿ ಬಿಡ್ರಿ, ಒಳ್ಳೇದ. ಯಾಕಂದ್ರೆ ನಾನೇ ಯಾವಾಗೂ ಆ ಸ್ಟೇಜ್ ಒಳಗೆ ಇರ್ಬೇಕಂತೂ ಇಲ್ಲ. ಅದ್ರ ಸಮ ನಾನಂತೂ ಇವಾಲ್ವ್ ಆಗ್ಬಿಟ್ಟೆ. ನಾ ಬಿಟ್ಟೆ ಆ ಬಿ ಜಿ ಎಮ್ ಐ ಅದನ್ನ ಆಟ ಆಡ್ಬೇಕನ್ನೋ ಮನಸ್ಸ ಹೋಗ್ಬಿಡ್ತು ಅನ್ಕೋರಿ ನನಗೆ. ಆಮ್ಯಾಗಿಂದ ನಾನು ಫುಲ್ ಶಿಫ್ಟ್ ಆಗಿಬಿಟ್ಟೆ. ಹೆಂಗಾಗ್ಬಿಡ್ತಂದ್ರೆ ಒಂದು ಟೈಪ್ ಒಳಗಿಂದ ಒಂದು ಟೈಪ್ ಫೀಲ್ ಬ್ರೋ. ಆ ಗೇಮ್ ಟ್ರೆಂಡ್ ಒಳಗೈತೆ ಬಿ ಜಿ ಎಮ್ ಐ. ಅದನ್ನ ಹಿಡ್ಕೊಂಡು ಬೆಳೆದ್ರೆ ಎಲ್ಲರೂ ಬೆಳೆದು ಬಿಡ್ತಿದ್ರೆ. ನನಗೆ ಅದನ್ನ ಹಿಡ್ಕೊಂಡು ಬೆಳೆದೆ ಅಂತಂದ್ರೆ ನನ್ನ ಹೆಸರೇ ವಿಚಿತ್ರ ಆಗ್ಬಿಡ್ತೈತಲ್ಲ ಇವ್ರ ಜೊತೆ ಎಲ್ಲ ಸೇರಿ ಅಂತಂದು. ಅದನ್ನ ಬಿಟ್ಟು ಬೇರೆ ಎಲ್ಲ ಗೇಮ್ಸ್ಗಳು ಆಟ ಆಡೀನಿ. ಅದನ್ನ ಇನ್ನೂ ಮಟ ಅನ್ನಿಸ್ತೈತೆ ನನಗೆ ಬಿ ಜಿ ಎಮ್ ಆಟ ಮಾಡ್ಬೇಕಂತಂದು. ಬಟ್ ಆಟ ಆಡ್ಬಿಟ್ಟೆ ಅಂದ್ರೆ ಆ ಗುಂಪಿಗೆ ಎಲ್ಲಿ ಸೇರಿಸ್ಬಿಡ್ತಾರೆ, ಆ ಬಿ ಜಿ ಎಮ್ ಐ ನನಗೆ ಕಂಪೇರ್ ಮಾಡಿಬಿಡ್ತಾರೆ ಅನ್ನೋ ಒಂದು ಹಠದಿಂದ ನಾ ಇವತ್ತಿನ ಮಟ್ಟ ಬಿ ಜಿ ಎಮ್ ಆಟ ಆಡಿಲ್ಲ ನನ್ನ ಚಾನಲ್ ಒಳಗೆ. ಎಸ್, ನಾವು ಸ್ಯಾಕ್ರಿಫೈಸ ಮಾಡಿಬಿಟ್ಟೆ ಆ ಗೇಮ್ನ. ನಾನು ಬೇರೆ ಗೇಮ್ಸ್ಗಳು ಆಟ ಆಡ್ಕೊಂಡು ಬಂದೀನಿ. ನಾ ಏನು ಹೇಳಕ್ಕೆ ಇಷ್ಟಪಡ ಅಂತಿದ್ದೆ ಅಂದರೆ, ಸಾರಿ, ನನ್ನ ಬಗ್ಗೆ ನಾ ಜಾಸ್ತಿ ಹೇಳ್ಬಿಟ್ಟೆ. ಸಾರಿ. ಬಟ್ ಏನು ಹೇಳಕ್ಕೆ ಇಷ್ಟಪಡ ಅಂತಂದ್ರೆ, ನೋಡ್ರಿ, ಗೇಮಿಂಗ್ ಇಂಡಸ್ಟ್ರಿ ಭಾಳ ದೊಡ್ಡ ಇಂಡಸ್ಟ್ರಿ ಬ್ರೋ. ಮೂವಿ ಇಂಡಸ್ಟ್ರಿಕ್ಕಿಂತ ದೊಡ್ಡದು. ನೋಡ ಅಂತಿರ್ಬೇಕು ನೀವು, ಜಿ ಟಿ ಎ 6 ಬರ ಅಂತೈತಿ. ಎಂಥ ದೊಡ್ಡ ರೆವಲ್ಯೂಷನ್ ತರೋದೈತೆ ಹೇಳ್ರಿ ಅದು. ಆ ರೆವಲ್ಯೂಷನ್ ಒಳಗೆ ಎಷ್ಟೋ ಕನ್ನಡ ಗೇಮರ್ಸ್ಗಳು ಎಮರ್ಜ್ ಆಗ್ಬೇಕು. ಅಂಥ ಟೈಮ್ ಒಳಗೆ ನಾವು ಕನ್ನಡದವ್ರು ಏನದೇವಿ ಆ್ಯಸ್ ಅ ವ್ಯೂವರ್ ಆಗಿ ಅಂತೇನೆ ನನಗೆ. ಓಕೆ, ಐ ಆಮ್ ನಾಟ್ ಅ ಕ್ರಿಯೇಟರ್. ನಾವು ಆ್ಯಸ್ ಅ ವ್ಯೂವರ್ ಆಗಿ ನಾನು ಭಾಳ ಗೇಮ್ಸ್ಗಳು ನೋಡೋ ಆಸೆಗಳದಾವ ಗೈಸ್ ನನ್ನ ಕನ್ನಡದೊಳಗೆ. ನನಗೆ ಬೇರೆ ಭಾಷೆಕ್ಕಿಂತ ನಮ್ಮ ಭಾಷೆ ಒಳಗೆ ಗೇಮಿಂಗನ್ನು ನೋಡೋದು ಭಾಳ ಆಸೆ ಐತಿ. ಈಗ ನೋಡ್ರಿ, ಅನ್ಚಾರ್ಟೆಡ್, ಲಾಸ್ಟ್ ಲೆಗಸಿ, ಗಣಪತಿ ಪರಶುರಾಮನ್ ಕತಿ ಆತ, ವ್ಯಾಲರೆಂಟ್ ಕಂಟೆಂಟ್ ಕ್ರಿಯೇಟರ್ಸ್ಗಳ್ನ ಹುಡ್ಕಾ ಅಂತೈತಿ, ಅಸೋಸಿಯೇಟ್ ಮಾಡೋ ಅಂತೈತಿ, ವೆರಿಫೈ ಮಾಡೋ ಅಂತೈತಿ. ನಮ್ಮ ಕಡೆ ಎಂತಿಂಥ ಇಮ್ಮೋರ್ಟಲ್ ಗೇಮರ್ಸ್ಗಳು ಅದಾರ ಗೊತ್ತ. SK ರಾಸಿ, ಈಸ್ ಅ ಕನ್ನಡ ಗೇಮರ್. ಎಷ್ಟು ಮಂದಿಗೆ ಗೊತ್ತೈತೆ? ಈಸ್ ಒನ್ ಆಫ್ ದ ಇಂಟರ್ನ್ಯಾಷನಲಿ ಆಟ ಆಡಿ ಬಂದವರು ಅವ್ರೆ ಬ್ರೋ. ಕನ್ನಡ ಗೇಮರ್ಸ್ಗಳು ಹಿಂದಿ ಒಳಗೆ ಮಾತಾಡ್ತಾರೆ. ಯಾಕೆ ಹೇಳ್ರಿ? ಇಲ್ಲಿ ಆಡಿಯನ್ಸ್ ಇಲ್ಲ ಅಂತಂದೆ. ಇಲ್ಲಿ ಆಡಿಯನ್ಸ್ ಎದಕ್ಕೆ ಬೆಳೆ ಅಂತಿಲ್ಲ, ನಾವು ಬೆಳೆಸ ಅಂತಿಲ್ಲ. ಸ್ವಾಭಿಮಾನ ಅನ್ನೋದೇ ಇಲ್ಲ ಆಲ್ಮೋಸ್ಟ್ ನಮಗೆ. ಈ ಸ್ವಾತಂತ್ರ್ಯ ದಿನಾಚರಣೆ ಅಂದು ನಾನು ಮಾತಾಡೋಕೆ ಇದೇ ಇಷ್ಟಪಡ್ತೀನಿ. ಇನ್ನು ಮುಂದಾದರೂ ನಾವು ಒಳ್ಳೆ ಕಾಂಟೆಂಟ್, ಒಳ್ಳೆ ಗೇಮಿಂಗ್ ಕಾಂಟೆಂಟಿಗೆ ಸಪೋರ್ಟ್ ಮಾಡ್ಕೊಂಡು ಹೋದ್ವಿ ಅಂದ್ರೆ ನಾವು ಇಡೀ ಇಂಡಸ್ಟ್ರಿನ ಚೇಂಜ್ ಮಾಡಿಬಿಡ್ಬೋದು ಬ್ರೋ. ಇಲ್ಲಿ ನೋಡ ಅಂತಿರೋ ಯಾರೋ ಒಬ್ಬವ ಯೂಟ್ಯೂಬರ್ ಆಗ್ಬೇಕು, ಗೇಮರ್ ಆಗ್ಬೇಕಂತ ನೋಡ್ತಿರ್ತಾನೆ ನೋಡ್ರಿ, ಅವ್ನು ಹೊಸ ಹೋಪ್ ಹುಟ್ಟಬೇಕು. ಓಕೆ, ನಾ ಈ ಗೇಮ್ ಆಟ ಆಡಿದೆ, ನಾ ಬೆಳಿತೀನಿ. ನಾ ಎಲ್ಡನ್ ರಿಂಗ್ ನನಗೆ ಇಷ್ಟ ಆಕೈತಿ, ಇದನ್ನು ತೋರಿಸಿದೆ ಅಂದ್ರೆ ನಾನು ಬೆಳಿತೀನಿ. ನಾನು ಜಿ ಟಿ ಎ 6 ಆಟ ಆಡಿದೆ ಅಂದ್ರೆ ನಾನು ಬೆಳಿತೀನಿ. ಬರೀ ಬಿ ಜಿ ಎಮ್ ಐ ಪಬ್ಜಿ ಇಲ್ಲ ಇಲ್ಲೇ ಅನ್ನೋದು ಅವ್ನ ತಲೆ ಒಳಗೆ ಬಂತಂದ್ರೆ ಅವ್ನು ಎಂತಿಂಥ ಇಂಟರ್ನ್ಯಾಷನಲ್ ಕಾಂಟೆಂಟ್ ತೊಗೊಂಬರ್ಬೋದು. ಯೋಚನೆ ಮಾಡಿರಿ ನೀವು. ನಾನು ನಿಮ್ಗೊಂದು ಪ್ಯೂರ್ ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. ಮಲಯಾಳಂ, ತೆಲುಗು, ತಮಿಳ್ ಎಲ್ಲ ಕಡೆ ನೀವು ಮೈನ್ಕ್ರಾಫ್ಟ್ ಅಂತ ಸರ್ಚ್ ಮಾಡಿರಿ ಬ್ರೋ. ಹೋಗ್ರಿ ಈಗ ಸರ್ಚ್ ಮಾಡಿ ನೋಡ್ರಿ. ಮಿಲಿಯನ್ ಗಟ್ಟಲೆ ವ್ಯೂಸ್ ಅದಾವೆ. ನಮ್ಮ ಕನ್ನಡ ಒಳಗೆ ಮೈನ್ಕ್ರಾಫ್ಟದ ತುಣುಕುಗಳೇ ಇಲ್ಲ. ಝೀರೋ, ನಥಿಂಗ್ ಈಸ್ ದೇರ್ ಅಬೌಟ್ ಮೈನ್ಕ್ರಾಫ್ಟ್. ಯಾರು ಮಾಡಕ್ಕೆ ಮುಂದೆ ಬರ ಅಂತಿಲ್ಲ ಅದನ್ನು. ವಿಚಾರ ಮಾಡ್ರಿ, ಅಂಥ ದೊಡ್ಡ ಯೂಟ್ಯೂಬ್ ಒಳಗೆ ಮೋಸ್ಟ್ ವಾಚ್ಡ್ ಗೇಮ್ ಅದು. ನಮ್ಮ ಕನ್ನಡ ಒಳಗೆ ಒಂದು ಸಣ್ಣ ತುಣುಕು ಇಲ್ಲ ಅದ್ರದ್ದು. ನಮ್ಮ ಕನ್ನಡ ಒಳಗೆ ಗೇಮಿಂಗೇ ಇಲ್ಲ ಗೈಸ್. ಇಷ್ಟೇ ಹೇಳ್ತೇನೆ. ನಾ ರೀಸೆಂಟಾಗಿ ನಮ್ಮ ಖತರ್ನಾಕ್ ಕನ್ನಡಿಗ ಗೇಮರ್ ಅವ್ರದ್ದು ಗ್ರೂಪ್ ಭಾರಿ ಸಖತ್ ಗೇಮರ್ ಮತ್ತು ವಂಡರ್ಫುಲ್ ಗೇಮರ್ ಅಂತ ಅದಾರ. ಅವ್ರದ್ದು ಒಂದು 4 ಜನ. ನಮ್ಮ ಕಡೆ ಚಿಟ್ಟಿ, ಆಮೇಲೆ ಒಬಿಟು, ನಾನು ಒಂದು 4-5 ಜನ. ಸೇರಿ ಗುದ್ದಾಡ ಅಂತೇವಿ ಇನ್ನೂ ಗೇಮಿಂಗ್ ಮಾಡ್ಬೇಕಂತಂದು. ಈಗ ನಮ್ಗೆ ನೀವು
ನೀವು ಪುಷ್ ಮಾಡ್ಬೇಕು ಗೈಸ್. ದಿಸ್ ಹ್ಯಾಸ್ ಟು ಬಿ ಪುಶ್ಡ್ ಟು ದ ಅನದರ್ ಲಿಮಿಟ್ಸ್. ಅವಾಗ ನಾವು ಭಾಳ ಖರಾಬಾಗಿ ಗ್ರೋ ಆಗ್ಬೋದು ಇದ್ರೊಳಗೆ. ಇಲ್ಲ ಅಂತಂದ್ರೆ ನಾವು ಎಲ್ಲಿ ಸ್ಟಕ್ ಅದೇವು ನೋಡ್ರಿ, ಅಲ್ಲೇ ಸ್ಟಕ್ ಇದ್ದು ಬಿಡ್ತೀವಿ. ಆ್ಯಂಡ್ ಯಾವಾಗೂ ಬಂದು ನಾವು ಹೇಳೋದು ಮಾತು ಒಂದೇ, ನೀವು ಕನ್ನಡ ಮಾತಾಡ್ರಿ, ಕನ್ನಡ ಮಾಡ್ರಿ, ಕನ್ನಡ ಬೆಳೆಸ್ರಿ ಅಂತಂದು. ಕನ್ನಡ ಬೆಳೆಸೋದಲ್ಲ ಬ್ರೋ, ಆಲ್ರೆಡಿ ಬೆಳೆದೈತಿ. ನಾವು ಅದನ್ನು ರೀಪ್ರೆಸೆಂಟ್ ಮಾಡ್ಬೇಕಷ್ಟೇ. ವಿ ಆರ್ ಹಿಯರ್ ಟು ರೀಪ್ರೆಸೆಂಟ್ ಕನ್ನಡ. ನಾವು ಅದನ್ನ ಎದಕ್ಕೆ ಅರ್ಥ ಮಾಡ್ಕೊಳ್ಳೋ ಅಂತಿಲ್ಲ, ಅದಾಗ ಗೊತ್ತಿಲ್ಲ. ಕನ್ನಡದೊಳಗೆ ಯೂಟ್ಯೂಬ್ ಮಾಡಿದ್ವಿ ಅಂದ್ರೆ ಬೆಳೀತೇವೆ ಅನ್ನೋದು. ನೋಡ್ರಿ ಗೈಸ್, ಇನ್ನೂ ಸ್ವಲ್ಪ ದಿನದೊಳಗೆ ಫೆಬ್ರವರಿ ಒಳಗೆ 8,000 ಅವರ್ಸ್ ಆ್ಯಂಡ್ 4,000 ಸಬ್ಸ್ಕ್ರೈಬರ್ಸ್ ಬೇಕು ಯೂಟ್ಯೂಬರ್ ಆಗಕ್ಕೆ. ನಾವು ಈಗ ನಾವು ಏನಾದರೂ ಚೇಂಜ್ ಆಗಿಬಿಟ್ವಿ ಅಂತಂದ್ರೆ ಮುಂದೆ ಬರೋ ಯೂಟ್ಯೂಬರ್ಸ್ಗಳಿಗೆ ಒಂದು ಒಳ್ಳೆ ಪಾತ್ ಆಕೈತಿ. ಇನ್ನೂ ಒಂದು 2 ತಿಂಗಳದಾಗೂ ನಾವು ಚೇಂಜ್ ಆಗಿಬಿಟ್ವಿ, ನಾವು ಈ ಹೋಲ್ ರೆವಲ್ಯೂಷನ್ನ ತೊಗೊಂಡು ಬಂದುಬಿಟ್ವಿ ಅಂತಂದ್ರೆ ಮುಂದೆ ಬರೋ ಯೂಟ್ಯೂಬರ್ಸಿಗೆ ಭಾಳ ಈಸಿ ಆಕೈತಿಲ್ಲ ಅಂತಂದ್ರೆ ಅವ್ರು ಯೂಟ್ಯೂಬರ್ಸೇ ಇರೋಂಗಿಲ್ಲ. ನಾವೇ ಲಾಸ್ಟ್ ಯೂಟ್ಯೂಬರ್ಸ್ ಆಗಿ ಬದುಕ್ತೇವೆ. ಆ್ಯಂಡ್ ಯಾಕಂದ್ರೆ ನಮ್ಮ ಮೊನಿಟೈಸೇಷನ್ ಆಗಬೇಕು. ಫುಲ್ ಟೈಮ್ ಯೂಟ್ಯೂಬರ್ ಆಗ್ಬೇಕಂತಂದ್ರೆ ನಿಮ್ಗೆ ದುಡ್ಡು ಬರಬೇಕು ಅದ್ರೊಳಗಿಂದ. ಅದರಲ್ಲಿಂದ ನಾವು ದುಡ್ಕೊತೇವೆ. ನಾವು ಫುಲ್ ಟೈಮ್ ಬಿಲ್ಸು ಕಟ್ಟೋದು ಅದರಲ್ಲಿಂದ, ಬದುಕೋದು ಅದರಲ್ಲಿಂದನೇ. ಅದೇನಾದರೂ ಹೋಗ್ಬಿಡುತ್ತಂದ್ರೆ ಮುಂದೆ ಯೂಟ್ಯೂಬರ್ಸ್ ಆಗಕ್ಕೆ ಚಾನ್ಸ್ ಇಲ್ಲ ಕನ್ನಡದೊಳಗೆ. ಅಷ್ಟು ಟಫ್ ಆಗಿಬಿಡ್ತೈತಿ. ಭಾಳ ಕೈ ಒಳಗೆ ಬೆರಳೆ ಎಣಿಕೆಗಳಷ್ಟು ಒಳ್ಳೆ ಯೂಟ್ಯೂಬರ್ಸ್ಗಳದಾರೆ. ಅವ್ರನ್ನೂ ನಾವು ಪುಷ್ ಮಾಡಿ ಗ್ರೋ ಮಾಡಿಸ್ಲಿಲ್ಲ ಅಂತಂದ್ರೆ ಗೈಸ್, ದಿಸ್ ವಿಲ್ ಬಿ ದ ಎಂಡ್ ಆಫ್ ಕನ್ನಡ ಗೇಮಿಂಗ್. ಆ್ಯಂಡ್ ಒನ್ ಟೈಪ್ ಇದು ಜೋಕ್ ಆಗ ಉಳಿದ್ಬಿಡ್ತೀವಿ ಅಷ್ಟೇ ನಾವು. ಬ್ರೋ ಮಲಯಾಳಂ, ತೆಲುಗು, ತಮಿಳ್, ಸೌತ್ ಬಗ್ಗೆ ನಾ ಅಷ್ಟೇ ಮಾತಾಡಂತ, ಹಿಂದಿ ಬಗ್ಗೆ ನಾ ಮಾತಾಡೋಂಗೇ ಇಲ್ಲ. ಹೆಂಗೆ ಐತೆ ಹೇಳ್ರಿ ಇಂಡಸ್ಟ್ರಿಗಳು. ಒನ್ ಟೈಮ್ ಮಲಯಾಳಂ ಅಂತೂ ರೂಲ್ ಮಾಡಿಬಿಟ್ಟೈತಿ. ನಮ್ಮ ಕಡೆ ಏನರ ಒಗ್ಗಟ್ಟು ಬಂತ, ನಮ್ಮ ಜನ ಎಜುಕೇಟೆಡ್ ಆಗಿ ನೋಡಾಕುಂತ್ರ ಗೇಮ್ಸ್ಗಳ್ನ ಸಪೋರ್ಟ್ ಮಾಡೋ ಅಂತಾರೆ ಕ್ರಿಯೇಟರ್ಸ್ಗಳ್ನ ಹೂ ಆರ್ ವೆರಿ ಎಜುಕೇಟೆಡ್ ಆ್ಯಂಡ್ ಒಳ್ಳೆ ಕಾಂಟೆಂಟ್ ಕೊಡೋ ಅಂತಾರೆ ನೋಡ್ರಿ, ಅಂಥವ್ರನ್ನ ಸಪೋರ್ಟ್ ಮಾಡೋ ಅಂತಾರೆ ಎಲ್ಲೆಲ್ಲೋ ಹೋಗ್ಬಿಡ್ಬೋದು. ಇದು ಭಾಳ ಖರಾಬಾಗಿ ಚೇಂಜ್ ಆಗ್ಬೇಕು. ಈ ಚೇಂಜನ್ನು ನಾವೇ ತೊಗೊಂಡು ಬರ್ಬೇಕು. ಈಗ ಸ್ವಲ್ಪ ಜನ ಬಂದು ನೀವು ಕಮೆಂಟ್ ಸೆಕ್ಷನ್ದಾಗ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀರಿ, ನೀ ನಂಬರ್ 1 ಇಲ್ಲ, ಅದಕ್ಕೆ ಹಿಂಗೆಲ್ಲ ಮಾತಾಡೋ ಅಂತಂದು. ನಂಬರ್ 1 ಆಗ್ಬೇಕಂತಿಲ್ಲ ಬ್ರೋ, ಬ್ರ್ಯಾಂಡ್ಸ್ ಬರ್ಬೇಕು, ರೊಕ್ಕ ಬರ್ಬೇಕಂತಂದ್ರೆ ನಾನು ಎಷ್ಟು ಬೇಕಷ್ಟು ಖುಷಿಲೇ ದುಡಿಯ ಅಂತೇನಿ. ನಂದು ವರ್ಟಸ್ ಕಾರ್ದು EMI ತುಂಬ ಅಂತೇನಿ, ಅದು ನನ್ನ ಹೆಸ್ರದಾಗ ಐತಿ. ನಂಬರ್ ಪ್ಲೇಟ್ ವಿಸಿಬಲ್ ಐತಿ, ಚೆಕ್ ಮಾಡಿರಿ. ಎಲ್ಲ ಹೆಂಗೆ ನಡಿಬೇಕು ನನ್ನ ಜೀವನ, ಗೇಮಿಂಗ್ ಮಾಡಿ ಎಲ್ಲ ಚಲೋನೇ ನಡೆಯ ಅಂತೈತಿ. ಮಂತ್ಲಿ ಎಷ್ಟು ಬ್ರ್ಯಾಂಡ್ಸ್ ಬರ್ಬೇಕು ಬರ ಅಂತವ. ಐ ವಾಸ್ ಇಂಟೆಲ್ ಬ್ರ್ಯಾಂಡ್ ಅಂಬಾಸಿಡರ್. ಇಂಟೆಲ್ ಬ್ರ್ಯಾಂಡ್ ಅಂಬಾಸಿಡರ್ ಯಾರಿಗೆ ಮಾಡ್ತಾರೆ ಹೇಳ್ರಿ? ಭಾಳ ಗೇಮಿಂಗ್ ಒಳಗೆ ಭಾಳ ಇನ್ವಾಲ್ವ್ ಆಗಿರ್ಬೇಕು ಅವ್ರಿಗಷ್ಟೇ. ಆ್ಯಂಡ್ ನಂದು ಅಚೀವ್ಮೆಂಟ್ಸ್ ಹೇಳ್ಕೊಳ್ಳೋ ಇಷ್ಟ ಇಲ್ಲ, ಆದರೂ ನೀವು ಕೇಳ ಅಂತೀರಂದ್ರೆ ಹೇಳ್ಬಿಡ್ತೀನಿ. ಗೇಮಿಂಗ್ದಾಗ ಕಾಂಗ್ ಗೇಮ್ನ ಇಂಡಿಯಾದಾಗ ಸೆಕೆಂಡ್ ಮುಗಿಸಿದ್ದೆ ನಾನು. ಆ್ಯಂಡ್ ಎಂಬಾರ್ಕ್ ಸ್ಟುಡಿಯೋಸ್ ದ ಫೈನಲ್ಸ್ ಅನ್ನೋ ಗೇಮ್ ಐತಿ, ಫಾಸ್ಟ್ ಫೇಸಿಂಗ್ ಗೇಮ್ ಬರೋ ಅದು. ಅದನ್ನು 3 ಸತೆ ನಾನು ಗೆದ್ದೇನಿ ಸ್ಕೈ ಸ್ಪೋರ್ಟ್ಸ್ ಒಳಗೆ. ಆಲ್ಮೋಸ್ಟ್ ಎವ್ರಿ ಟೈಮ್ ಗೆದ್ದಾಗ 2 ಲಕ್ಷ ಅಂತ ಗೆದ್ದೇನಿ. ಆ್ಯಂಡ್ BGMI ಟೂರ್ನಮೆಂಟನ್ನು ಆಫಿಷಿಯಲ್ ಆಗಿ ಗೆದ್ದಿದ್ದು ನಾನು. ಹೌದು, ನಂದು ವಾಯ್ಸ್ ಬರಲಿಲ್ಲ ಯಾಕಂದ್ರೆ ನಾ ಬ್ಯಾಕ್ ಆಫ್ ಆಗಿದೆ, ಯಾಕಂದ್ರೆ ಸ್ವಲ್ಪ ಕ್ರಾಫ್ಟನ್ ಜೊತೆ ಲಪಡ ಆತ್ನಂದ. ಅದು ಬಿಡ್ರಿ, ನನಗೆ ಅದ್ರಾಗ ಇಂಟ್ರೆಸ್ಟು ಹೋಗೈತಿ, ಈಗ ಅದೇನು ಇಂಟ್ರೆಸ್ಟು ಇಲ್ಲ. ಆಮೇಲೆ ನಾನು ರಾಕ್ ಜೊತೆ ವರ್ಕ್ ಮಾಡೀನಿ, ಲಿನೋವೋ ಜೊತೆ ವರ್ಕ್ ಮಾಡೀನಿ, ಫ್ಲಿಪ್ಕಾರ್ಟ್, ಆಮೇಲೆ ಅಮೆಝಾನ್ದಾಗ ವ್ಯಾಲರೆಂಟ್ ಟೂರ್ನಮೆಂಟ್ ಆಟ ಆಡೀನಿ. ಹಿಂದಿ ಗೇಮರ್ಸಿಗೆ ವ್ಯಾಲರೆಂಟ್ದಾಗ ಹೊಡೆದೆ ನಾನು ಇನ್ಸ್ಟಾಗ್ರಾಮ್ದಾಗ ಕ್ಲಿಪ್ಸ್ ಅದ, ಹೋಗಿ ನೋಡ್ರಿ. ಮಿಝೋ ಜೊತೆ ಆಡೇನಿ, ರಾಕಾ ಜೊತೆನ ಆಡೇನಿ, ಒನ್ಸಸ್ ಜೊತೆ ಇವ್ರ ಜೊತೆ ಎಲ್ಲ ಆಟ ಆಡಿದ್ದೈತೆ ನಂದು. ಅವ್ರ ಜೊತೆ ಎಲ್ಲ ಹೆಡ್ ಟು ಹೆಡ್ ಕುಂತು ವ್ಯಾಲರೆಂಟ್ ಆಡಿದ್ದು ನಾನು. BGMI ಅಲ್ಲ, ವ್ಯಾಲರೆಂಟ್ ಆಡಿದ್ದು ನಾನು. ಫೈನಲ್ಸ್ ಎಂಥವ್ರ ಜೊತೆ ಆಡೇನಿ ಹೇಳ್ರಿ? ಬಿಂಗ್ಸ್ ಅವ್ರ ಜೊತೆ, ಅವ್ರೆಲ್ಲರೂ ಲೀಗ್ ಸಿಕ್ ವಾರಿಯರ್ ಯಾರ್ಯಾರು ಹಿಂದಿದ್ದ ದಿಗ್ಗಜರು ಇದ್ರಲ್ಲ, ಅವ್ರ ಜೊತೆ ಹೋಗಿ ನಿಂತ ಲೀಗ್ ಒಳಗೆ ಬೆಂಗಳೂರಿನ ರೀಪ್ರೆಸೆಂಟ್ ಮಾಡಿ ಫೈನಲ್ಸ್ ಕಪ್ ಗೆದ್ದವನ. ದ ಫೈನಲ್ಸ್ ಅನ್ನೋ ಗೇಮ್ ಯಾರಿಗಾರ ಗೊತ್ತಿತ್ತಂದ್ರೆ, ಐ ಡೋಂಟ್ ಥಿಂಕ್ಸ್ ಯಾರಿಗೂ ಗೊತ್ತಿರ್ತೈತಿ, ಬಟ್ ರಿಸರ್ಚ್ ಮಾಡಿರಿ. ಹೆವಿ ಫಾಸ್ಟ್ ಅದು, ಬ್ಲಿಂಕ್ ಮಾಡೋಕ್ಕೂ ಆಗಲ್ಲ ನಿಮ್ಮ ಕಣ್ಣು, ಅಷ್ಟು ಫಾಸ್ಟಾಗಿ ಆಟ ಆಡ್ಬೇಕು ಅದನ್ನು. ಎಷ್ಟೊಂದು ಸ್ಟೋರಿ ಗೇಮ್ಸ್ಗಳು ಆಟ ಆಡೇನಿ, ಹಾರರ್ ಗೇಮ್ಸ್ಗಳು ಆಟ ಆಡೇನಿ. ಐ ಥಿಂಕ್ ಮೋರ್ ದೆನ್ 300-400+ ಗೇಮ್ಸ್ಗಳ್ರೆ ಆಟ ಆಡೇನಿ ಬ್ರೋ ನನ್ನ ಚಾನಲ್ ಒಳಗೆ. ನನಗೆ ಏನೇನು ಅಚೀವ್ಮೆಂಟ್ ಮಾಡೋಣ ಅನ್ನೋದು ನೆನಪಿಲ್ಲ, ಯಾಕಂದ್ರೆ ಅವ್ನು ನೆನ್ಪಿಟ್ಕೊಂಡು ಶೋ ಆಫ್ ಮಾಡೋ ಇಂಟ್ರೆಸ್ಟು ಇಲ್ಲ. ಯಾಕಂದ್ರೆ ಇವತ್ತೇನು ಮಾಡ್ತೀನಿ ಅದಷ್ಟೇ ಮ್ಯಾಟ್ರ್ ಆಕೈತೆ ನನಗೆ. ಈಗ ನೋಡಿರಿ, ಇವತ್ತು ನಾನು ಪ್ಯಾಲ್ ವರ್ಲ್ಡ್ ಲೈವ್ಗೆ ಹೋಗ್ಬೇಕು, ಅದಷ್ಟೇ ಮ್ಯಾಟ್ರ್ ಆಗೋದು. ಅದ್ರೊಳಗೆ ಯಾವ ಬಾಸಸ್ ಹೊಡಿಬೇಕಂತ ಅಷ್ಟೇ ಮ್ಯಾಟ್ರ್ ಆಕೈತಿ. ನಾಳೆ ನಾನು GTA ವಿಡಿಯೋ ಬರ್ಬೇಕು, ಅದು ಸ್ಟೋರಿ ಏನಾದ್ರೂ ಹೆಂಗೆ ಡೈರೆಕ್ಟ್ ಮಾಡ್ಬೇಕು, ಅದ್ರ ಸ್ಕ್ರಿಪ್ಟಿಂಗ್ ಏನು, ಅದಷ್ಟೇ ಮ್ಯಾಟ್ರ್ ಆಗ್ತೈತಿ. ಇವು 2 ದಿನದ ಮ್ಯಾಟ್ರ್ ಆಗೋದು. ಹಿಂದೆ ಏನು ಮಾಡಿದೆ, ಮುಂದೆ ಏನು ಮಾಡ್ತೇನೆ 10 ವರ್ಷಗಳಿಗೆ ಮ್ಯಾಟ್ರ್ ಆಗಲ್ಲ ಬ್ರೋ. ನನಗದು ಇದಾನೇ ಇಲ್ಲ ಅನ್ಕೊಂಬಿಡ್ರಿ. ಇವತ್ತೇನು ಆಗ್ಬೇಕು ಅಷ್ಟೇ. ಯಾಕಂದ್ರೆ ಡೇ ಬೈ ಡೇ ನೀವು ಪಾಲಿಶ್ ಹಾಕೊಂಡು ಹೋದ್ರಿ ಅಂತಂದ್ರೆ ಮುಂದೊಂದು ದಿನ ದೊಡ್ಡ ಮರ ಆಗಿ ನಿಂದಿರ್ತೀರ ಅನ್ನೋದು ನಂದು ಥಿಂಕಿಂಗ್. ಯಾಕಂದ್ರೆ ಬೀಜಗೆ ಹೆಂಗೈತೆ ಅಂತ, ಸಣ್ಣ ಬೀಜದಿಂದ ಒಂದು ಮರ ಆಗೋದ ನಂದು ಮೆಂಬರ್ಶಿಪ್ಪದ ಕಾನ್ಸೆಪ್ಟ್. ನಾನು ಯಾವಾಗೂ ಆ ಗೇಮಿಂಗ್ ಥ್ರೂ ಅದು ಏನು ಗೇಮ್ ಹ್ಯೂಮರ್ನ ತೋರಿಸ್ಬೇಕಂತಿತ್ತಲ್ಲ, ಅದನ್ನ ಯಾವಾಗೂ ಪಾಲಿಷ್ ಮಾಡ್ಕೊತ ಹೊಂಟಿದ್ದೆ ನಾನು. ಬಟ್ ಜನ ಅಷ್ಟು ರಿಕಗ್ನೈಸ್ ಮಾಡ್ತಿಲ್ಲ. ಬಟ್ ಈಗ ರೈಟ್ ನಾವು 2026 ಆಗಸ್ಟ್ ಒಳಗೆ ಜನ ನಂಗೆ ಭಾಳ ಸಪೋರ್ಟ್ ಮಾಡೋ ಅಂತಾರೆ. ಈ ವಿಡಿಯೋ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೂ ಓಕೆ, ಇಟ್ಸ್ ಫೈನ್. ಬಟ್ ಯಾವಾಗಾದರೂ ನನ್ನ ಗೇಮಿಂಗ್ ಕಾಂಟೆಂಟ್ ನಿಮ್ಮ ಸ್ಕ್ರೀನ್ ಮೇಲೆ ಬಂತು ನೋಡಿ ಇಷ್ಟ ಆದ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ. ಯಾಕಂದರೆ ಗೇಮರ್ಸ್, ದಿಸ್ ಇಸ್ ಅ ಬ್ರೋ ಫೀಸ್ಟ್ ಫಾರ್ ಯು. ಗೇಮರ್ಸ್ ಯುನೈಟ್ ಅಟ್ ಒನ್ ಪ್ಲೇಸ್, ದಟ್ ಈಸ್ ಇನ್ ರೆಡ್ ಪ್ಯಾರಾಸೈಟ್ ಚಾನಲ್.
ಅವ್ರು ಯಾವುದೇ ಕನ್ನಡ ಗೇಮಿಂಗ್ ಚಾನಲ್, ಗುಡ್ ಗೇಮಿಂಗ್ ಚಾನಲ್ ಅಷ್ಟೇ. ಬೇರೆ ಕನ್ನಡ ಗೇಮರ್ಸ್ಗಳನ್ನ ಸಪೋರ್ಟ್ ಮಾಡ್ರಿ ಆ್ಯಂಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ಭಾಳ ಮಂದಿ ಅದಾರ ಗೇಮರ್ಸ್, ಬರೀ ಕನ್ನಡ ಗೇಮರ್ಸ್ ಅಂತ ಹುಡುಕಿ ಸೆಲೆಕ್ಟ್ ಮಾಡ್ರಿ ಪ್ರಾಪರ್ ಅವ್ರನ್ನ. ಯಾವ ಭಾಳ ಹುರುಪ್ದಾಗ ಮಾಡ ಅಂತಾರೆ ಗೈಸ್, ಭಾಳ ಪ್ಯಾಷನೇಟಾಗಿ ಮಾಡ ಅಂತಾರೆ ಗೇಮರ್ಸ್. ನಾ ಬೇಕಾರೆ ನಾನು ಇನ್ಸ್ಟಾಗ್ರಾಮ್ ಒಳಗೆ ಅವ್ರನ್ನ ಶೇರ್ ಮಾಡಂದ್ರೆ ಅವ್ರನ್ನ ಶೇರು ಮಾಡ್ತೇನೆ ನಾನು. ದೇ ಆರ್ ಪ್ಯೂರ್ಲಿ ಅಮೇಝಿಂಗ್ ಟ್ಯಾಲೆಂಟ್ ಇರೋ ಗೇಮರ್ಸ್ಗಳು ಅದಾರೆ. ಸ್ವಲ್ಪ ಕಡಿಮೆ ನಂಬರ್ಸ್ ಅದಾವ ಅಷ್ಟೇ. ನಂಬರ್ಸ್ ಕಡಿಮೆ ಅದಾವಂತ ಡೋಂಟ್ ನೆಗ್ಲೆಕ್ಟ್ ದಮ್. ನಂಬರ್ಸ್ ಆಟ ಅಲ್ಲ ಈಗ, ನಂಬರ್ಸ್ ಅಂಕು ಮುಳ್ಕು ಅಮ್ಕು ಡುಮ್ಕು ಅವ್ರಿಗೂ ಬರ್ತೈತಿ ಈಗ ಅಂಥ ಟೈಮ್ ನಡೆಯತೈತಿ. ಸೊ ಗೆಟ್ ಎಜುಕೇಟೆಡ್ ಆ್ಯಂಡ್ ಚೂಸ್ ಯುವರ್ ಕಂಟೆಂಟ್ ಕ್ರಿಯೇಟರ್ ಪ್ರಾಪರ್ಲಿ. ಇಲ್ಲ ಅಂತಂದ್ರೆ ಎಲ್ಲೆಲ್ಲೋ ಹೋಗ್ಬಿಡ್ತೇವೆ ನಾವು, ಇಡೀ ಅಟ್ಮಾಸ್ಫಿಯರ್ ಕಡಿಸ್ಬಿಡ್ತೇವೆ ಅದನ್ನು. ಅದಕ್ಕೆ ಓಕೆ, ಸಿಗ್ತೇನಂತ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.